ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 5ನೇ ಅಧ್ಯಾಯ 29ನೇ ಶ್ಲೋಕ. ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ಮೃಚ್ಛತಿ. Having known me in reality as the enjoyer of all sacrifice and austerities, the supreme Lord of all the worlds, and the selfless friend of all beings, may devotees attain peace. ಶಾಂತಿಯನ್ನು ಹೊಂದತಕ್ಕಂಥ ಕ್ರಮವನ್ನು ಇಲ್ಲಿ ಹೇಳ್ತಾ ಇದೆ. ಏನಿದು ಶಾಂತಿಯನ್ನು ಹೊಂದಬೇಕಾಗಿದ್ದು ಅಂತಂದರೆ, ಯಾವ ಸಾಧಕನು ಸರಿಯಾದ ರೀತಿಯಲ್ಲಿ ನನ್ನನ್ನು ತಿಳಿದುಕೊಂಡಿದ್ದಾನೋ, ಸರಿಯಾದ ರೀತಿಯಲ್ಲಿ ನನ್ನನ್ನು ಅರ್ಥವನ್ನು ಮಾಡಿಕೊಂಡಿದ್ದಾನೋ, ಅವನು ಶಾಂತಿಯನ್ನು ಹೊಂದುತ್ತಾನೆ. ಭೋಕ್ತಾರಂ ಯಜ್ಞ ತಪಸಾಂ, ಯಜ್ಞಗಳ ಭೋಕ್ತು ನಾನು ಎಂದು ತಿಳಿದುಕೊಂಡು, ತಪಸ್ಸಿನ ದೇವತೆ ನಾನೆಂದು ತಿಳಿದುಕೊಂಡು ಯಾರು ತಮ್ಮ ಸರ್ವ ಕರ್ಮಗಳನ್ನು ಸಮರ್ಪಣಾ ಭಾವದಿಂದ ಮಾಡಿರುತ್ತಾರೆಯೋ ಅವರು ನನ್ನನ್ನು ಹೊಂದುತ್ತಾರೆ. ಭೋಕ್ತಾರಂ, ಎಲ್ಲ ಯಜ್ಞ ಕರ್ಮ ಪೂಜಾ ವಿಧಿವಿಧಾನಗಳ ಅಧಿದೇವತೆ ಅಧಿಭೋಕ್ತ ನಾನೇ ಅಂತ ತಿಳಿದುಕೊಂಡ್ರೆ ಅವರು ಮುಕ್ತರಾಗುತ್ತಾರೆ. ಎಲ್ಲ ತಪಸ್ಸುಗಳ ದೇವತೆ ನಾನೇ ಎಂದು ತಿಳಿದುಕೊಂಡ್ರೆ ಅವರು ಮುಕ್ತರಾಗುತ್ತಾರೆ. ಭೋಕ್ತಾರಂ ಯಜ್ಞ ತಪಸಾಂ, ಇನ್ನೂ ಏನಂತಂದರೆ ಸರ್ವಲೋಕ ಮಹೇಶ್ವರಂ, ಈ ಎಲ್ಲ ಲೋಕಗಳಿಗೆ 14 ಲೋಕಗಳಂತೇನು ಹೇಳ್ತೀವೋ ಆ ಎಲ್ಲ ಲೋಕಗಳಿಗೆ ನಾನೇ ಈಶ್ವರನೆಂದು ತಿಳಿದರೆ, ನಾನೇ ದೇವರೆಂದು ತಿಳಿದವನು ಮುಕ್ತನಾಗುತ್ತಾನೆ. ಈ ರೀತಿ ತಿಳಿಯತಕ್ಕಂಥ ಆ ಮನುಷ್ಯನು, ಅವನಿಗೆ ಬಂಧನಗಳು, ಕಷ್ಟಗಳು ಮತ್ತು ನಷ್ಟಗಳು ಅನ್ನುವಂಥದ್ದು ಯಾವುದೂ ಇರೋದಿಲ್ಲ. ಆತನು ಸುಹೃದ. ಸುಹೃದ ಅಂತಂದರೆ ಬಹಳ ಸರಳ ಹೃದಯವುಳ್ಳವನು, ಬಹಳ ಆತನು ಮಧುರವಾಗಿರ್ತಕ್ಕಂಥ ಆತ್ಮತತ್ವವನ್ನು ತಿಳಿದವನು ಎಂದು ಅರ್ಥ. ಸರ್ವಭೂತಾನಾಂ ಸುಹೃದಂ, ಎಲ್ಲ ಜೀವರಾಶಿಗಳಲ್ಲಿ ತನ್ನನ್ನು ನೋಡ್ತಕ್ಕಂಥ ಶಕ್ತಿಯನ್ನು ಹೊಂದಿದವನು ಎಂದು ಅರ್ಥ. ನಾನು ಎಲ್ಲ ಜೀವರಾಶಿಗಳಲ್ಲಿ ಅನಿಸೂತವಾಗಿರತಕ್ಕಂಥವನು. ಎಲ್ಲ ಹೂವುಗಳಲ್ಲಿ ದಾರವು ಹೇಗೆ ಅನಿಸೂತವಾಗಿದೆಯೋ ಹಾಗೆ ನಾನು 84 ಲಕ್ಷ ಜೀವರಾಶಿಗಳಲ್ಲೆಲ್ಲ ದಾರದ ರೂಪದಲ್ಲಿ, ಸೂತ್ರ ರೂಪದಲ್ಲಿ ಅನಿಸೂತವಾಗಿರ್ತಕ್ಕಂಥವನು. ಈ ರೀತಿ ಜ್ಞಾತ್ವ ಮಾಂ ಜ್ಞಾತ್ವ, ನನ್ನನ್ನು ಯಾರು ತಿಳಿದುಕೊಂಡಿದ್ದಾರೆಯೋ ಅವರು ಶಾಂತಿಯನ್ನು ಹೊಂದುತ್ತಾರೆ. ಶಾಂತಿಯನ್ನು ಹೊಂದುವುದು, ಶಾಂತಿ ಅಂತ ನಾವೆಲ್ಲ ಪ್ರತಿದಿನವೂ ಕೂಡ ಮಂತ್ರಗಳನ್ನು ಹೇಳಬೇಕಾದಾಗ ಹೇಳ್ತೇವೆ, ಓಂ ಶಾಂತಿ 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 ಅಂತ. ಈ ಶಾಂತಿ ಯಾವುದರಿಂದ ಆಗುತ್ತದೆ ಅಂತಂದರೆ, ಭಗವಂತನು ಎಲ್ಲ ಕಡೆಗೂ ವ್ಯಾಪಿಸಿದ್ದಾನೆ. ದಾರವು ಎಲ್ಲ ಹೂವುಗಳಲ್ಲಿ ಹೇಗೆ ವ್ಯಾಪಿಸಿದೆಯೋ, ಯಾವ ಹೂವು ಯಾವ ದಾರವನ್ನು ಹೊಂದಿಕೊಂಡಿದೆಯೋ ಆ ಹೂವು ಆ ದಾರದಲ್ಲಿ ಇರುತ್ತದೆ ಮತ್ತು ಅದು ಇನ್ನೊಂದು ದೇವರುಗಳಿಗೆ, ಇನ್ನೊಂದು ಪೂಜೆಗಳಿಗೆ ಅರ್ಹವಾಗುತ್ತದೆ. ಯಾವ ದಾರವು ಹೂವನ್ನು ಸೇರಿಕೊಂಡಿರೋದಿಲ್ವೋ ಅದು ಕೆಳಗೆ ಬೀಳುತ್ತದೆ, ಅದು ಸಮರ್ಪಿತವಾಗಿರೋದಿಲ್ಲ. ಅದು ಹೇಗೆ ಅನಾಥವಾಗಿ ಹೋಗುತ್ತದೆಯೋ ಹಾಗೆ ಯಾರು ಭಗವಂತನು ಎಲ್ಲ ಜೀವರಾಶಿಗಳಲ್ಲಿ ಅನಿಸೂತವಾಗಿದ್ದಾನೆ ಅಂತ ತಿಳಿದಿರುತ್ತಾರೆಯೋ ಅವರು ಶಾಂತಿಯನ್ನು ಹೊಂದುತ್ತಾರೆ. ಅವರು ಭಗವಂತನ ಅಸ್ತಿತ್ವವನ್ನು ಪಡೆಯುತ್ತಾರೆ. ಭಗವಂತನ ನೇರವಾಗಿರ್ತಕ್ಕಂಥ ವಾರಸಾದಾರರು ಅವರೆಂದು ಹೇಳಿಕೊಳ್ಳುತ್ತಾರೆ. ಭಗವಂತನೇ ನಮ್ಮ ಎಲ್ಲರ ಅಧಿದೇವತೆ ಎಂದು ತಿಳಿದರೆ ಅವರು
ಭಗವತ್ ತತ್ವಕ್ಕೆ ಅರ್ಹರಾಗುತ್ತಾರೆ, ಭಗವದ ಅಂಶೀಭೂತರಾಗಿದ್ದಾರೆ, ಭಗವದ ಪ್ರಾಪ್ತಿಯನ್ನು ಪಡೆಯುವವರಾಗಿರುತ್ತಾರೆ. ಆದ್ದರಿಂದ ಶಾಂತಿಯನ್ನು ಹೊಂದುವಂಥ ಕ್ರಮ ಬಹಳ ಸುಲಭ ಇದೆ. ನನ್ನನ್ನು ಎಲ್ಲ ಅಧಿದೇವತೆಗಳಿಗೂ ಎಲ್ಲ ಲೋಕಗಳಿಗೂ ನಾನೇ ಭೋಕ್ತ ಎಂದು ಯಾರು ತಿಳಿಯುತ್ತಾರೋ ಅವರು ಸಹಜವಾಗಿ ಮುಕ್ತರಾಗುತ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.